ಸೊ ಈ ಥರ ಎಲ್ಲ ನಡೀತಾ ಇದ್ದಾಗ ಐ ಆಮ್ ಶ್ಯೂರ್ ನಿಮ್ಮ ಕೆಲಸ ನೋಡಿದಾಗ ಸರ್ಕಾರ ನಿಮ್ಮನ್ನು ನೋಡ್ತಾ ಇರುತ್ತೆ, ನಾಯಕರು ನೋಡ್ತಾ ಇರ್ತಾರೆ. ಅವತ್ತಿನ ಆಸೆ ಆಕಾಂಕ್ಷೆಗಳು ಏನಿತ್ತು, ಪವರಿಗೆ ಬರಬೇಕಂತ ಏನಾರಿತ್ತಾ, ಅಥವಾ ಇದು ಸರ್ಕಾರಕ್ಕೆ ಒಂದು ಪ್ಯಾರಲಲ್ ಆಗಿ ಒಂದು ವ್ಯವಸ್ಥೆಯಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಬೆಳೀತಾ ಹೋಗ್ಬೇಕಂತ ಇತ್ತಾ, ಅಥವಾ ಯೂಶಲಿ ಎರಡೂ ಕೈ ಸೇರಿನೇ ಚಪ್ಪಾಳೆ ಆಗೇನೆ ಒಂದು ರಾಜ್ಯ ನಡೆಯೋದ? ಬಹುಶಃ ನಮ್ಮನ್ನು ಆಳುವ ಪ್ರಭುಗಳು, ಪಕ್ಷಿಗಳು, ಸರ್ಕಾರಗಳಿಗೆ ಆ ಕಾಳಜಿ ಇರಲಿಲ್ಲ. ನನ್ನ ಭಾಷೆ, ನನ್ನ ಸಂಸ್ಕೃತಿ, ನೆಲ ಜಲ, ನಮ್ಮ ಜನ ಅದು ಬೇಕಾಗಿರಲಿಲ್ಲ. ಅವರು ಬೇಕಾಗಿದ್ದು ನಮಗೆ ಏನು ಕಟ್ಕೊಂಡು ಏನಾಗಬೇಕು, ನಮಗೆ ಅಧಿಕಾರ ಬೇಕಷ್ಟೇ. ಎಷ್ಟು ಸಲ ನನ್ನ ಹೇಳೋರು ಅವರು, ನಿನಗೆ ಯಾಕೆ ಬೇಕು ಇವೆಲ್ಲ, ಯಾಕೆ ಬೇಕು ನಿನಗೆ ಸರ್ಕಾರದಲ್ಲಿರೋರು? ಹಾಂ, ಯಾಕೆ ಬೇಕು? ನಿನಗೊಂದು ಒಳ್ಳೆ ಜಾಗ ಕೊಡ್ತೀನಿ, ಒಂದು ಒಳ್ಳೆ ಮನೆ ಕಟ್ಕೋ, ದುಡ್ಡು ಕೊಡ್ತೀವಿ, ಏನಾದರೂ ಒಂದು ವ್ಯಾಪಾರ ಮಾಡು, ಸುಮ್ಮನಿದ್ದು ಬಿಡು. ಆಮಿಷಕ್ಕೆ ನೀವು ಒಳಗಾಗಿಲ್ಲ? ಈ ಅಂಥದ್ದು 10 ಬಾರಿ ನನ್ನ ಇದು ಬಂದರೂ ನಾನು ನನ್ನ ಭಾಷೆ, ನನ್ನ ನಾಡಿನ ವಿಚಾರ ಬಂದಾಗ ನಾನು ಯಾರ ಜೊತೆಯಲ್ಲೂ ರಾಜಿ ಆದನಲ್ಲ. ಅದಕ್ಕೆ ನನಗೆ ಕೊಟ್ಟಿದ್ದು ಈ ರಾಜ್ಯದ ರಾಜಕಾರಣಿಗಳು ಕೊಟ್ಟ ಹುಡುಗರೇ ಏನಂದರೆ 16 ಬಾರಿ ಜೈಲು ವಾಸ. ಈ ನೀರಿನ ವಿಚಾರಕ್ಕೂ ಹೋಗಿ? ಹೌದು, 2 ಮಕ್ಕಳು. ನನ್ನ ಮಗಳು ಸನ್ಮಾನ್ಯ ದೇವೇಗೌಡರು ಅವತ್ತಿನ ಮುಖ್ಯಮಂತ್ರಿ. RTMC ನೀರು ತಮಿಳ್ನಾಡಿಗೆ ಬಿಟ್ಬಿಟ್ರು. ಮಂಡ್ಯದಲ್ಲಿ ಬೆಳೆ ಒಣಗಿದೆ, ಕಬ್ಬಿಗೆ ನೀರಿಲ್ಲ ಅಂತ ಅವ್ರು ಬೀದಿಯಲ್ಲಿ ನಿಂತು ಹೋರಾಟ ಮಾಡ್ತಾವ್ರೆ. ಇವರು ಅಧಿಕಾರ ಉಳಿಸ್ಕೊಳ್ಳೋಕ್ಕೋಸ್ಕರ RTMC ನೀರು ಬಿಟ್ಟರು. ನಾನು ದೊಡ್ಡ ಗಲಾಟೆ ಮಾಡಿದೆ. ನಾನು ತಗೊಂಡೋಗಿ 1 ತಿಂಗಳು 16 ದಿವಸ ಜೈಲಲ್ಲಿ ಇಟ್ಟರು. 1 ತಿಂಗಳು 16 ದಿವಸ ಜೈಲಲ್ಲಿ ಇದ್ದಾಗ ನನ್ನ ಮನೆಯಲ್ಲಿ ನನ್ನ ಮಗಳು ಹುಟ್ಟಿದ್ಲು. ಅದಾದ ಮೇಲೆ ಜೈಲಿಂದ ಬೇಲ್ ಎಲ್ಲ ತಗೊಂಡು ಆಚೆಗೆ ಬಂದೆ. ಸೇಮ್ ಕಾವೇರಿ ಇಶ್ಯೂ 2004, SM ಕೃಷ್ಣ ಅವರು ಮುಖ್ಯಮಂತ್ರಿ. ಬೆಂಗಳೂರಿನ ಗಾಳಿ ಆಂಜನೇಯನ ದೇವಸ್ಥಾನದಿಂದ ಒಂದು ಮಂಡ್ಯಕ್ಕೆ ಆ ಸಂದರ್ಭಕ್ಕೆ ಮಂಡ್ಯದಲ್ಲಿ ದೊಡ್ಡ ಸ್ಟ್ರೈಕ್ ನಡೀತಾ ಇರೋದು, ಗಲಾಟೆ, ಕಾವೇರಿ ನೀರಿಗೋಸ್ಕರ. ಇವರು ಆಂಜನೇಯನ ದೇವಸ್ಥಾನದಲ್ಲಿ ಶಪಥ ಮಾಡ್ತಾರೆ, ನಾನು ಅಧಿಕಾರ ಹೋದರೂ ಚಿಂತೆ ಇಲ್ಲ, ನಾನು ನೀರನ್ನ ತಮಿಳ್ನಾಡಿಗೆ ಕೊಡಲ್ಲ ಅಂತ. ಆಗ ಇವರು ಮಂಡ್ಯಕ್ಕೆ ಹೋಗ್ತಾರೆ. ಮಂಡ್ಯಕ್ಕೆ ಹೋದಾಗ ಮಂಡ್ಯದಲ್ಲಿ ರಾತ್ರಿ ಒಂದು ಕಡೆ ಇದ್ದಾಗ ಅವರಿಗೆ ಹೈಕಮಾಂಡಿಂದ ಒಂದು ಆದೇಶ ಬರುತ್ತೆ, ನಿನ್ನ ಅಧಿಕಾರ ಉಳಿಬೇಕು ಅನ್ನೋದಾದರೆ ನೀನು RTMC ನೀರು ಕೊಡಲೇಬೇಕು ತಮಿಳ್ನಾಡಿಗೆ. ರಾತ್ರಿ ಅವರು RTMC ನೀರು ಕದ್ದು ಮುಚ್ಚಿ ಬಿಟ್ಬಿಡ್ತಾರೆ. ನನಗೆ ಮಾಧ್ಯಮದವರು ನಾನು ರಾತ್ರಿ 2 ಗಂಟೆಲಿ ಫೋನ್ ಮಾಡ್ತಾರೆ, ಗೌಡ್ರೆ ಕೃಷ್ಣ ಅವರು RTMC ನೀರು ಬಿಟ್ಟರು ಅಂತ. ನಾನು ಅವ್ರ ಮನೆ ಕಾವೇರಿ ಮುಂದೆ ದೊಡ್ಡ ಗಲಾಟೆ ಮಾಡ್ತೀನಿ. ನನ್ನ ಬಂಧಿಸ್ತಾರೆ. ಬಂಧಿಸಿ ಇದೇ ಪರಪ್ನಗರ ಜೈಲಲ್ಲಿ ನನ್ನ 1 ತಿಂಗಳು ಇಟ್ಕೋತಾರೆ. ಇಲ್ಲಿ ಜೈಲಲ್ಲಿ ಇರ್ತೀನಿ, ಮನೆಯಲ್ಲಿ ಮಗ ಹುಟ್ಟಿರ್ತಾನೆ. ಹಾಗಾಗಿ ನಾನು ನನ್ನ ಮಗನ ಜೈಲಿಗೆ ತರಿಸ್ಕೊಂಡು ನೋಡಿದಂಥ ಕಾಲ ಅದು. ಕಷ್ಟ ಆಗಿರ್ಬೇಕಲ್ವ ಸರ್? ಆ ಟೈಮಲ್ಲಿ ಇಡೀ ಬೆಂಗಳೂರು ರೌಡಿಗಳು ಪರಪ್ನಗರ ಜೈಲಲ್ಲಿದ್ದರು. ಉದ್ದೇಶಪೂರ್ವಕವಾಗಿ ನಮ್ಮ ಮಾತು ಕೇಳಲಿಲ್ಲ ಅಂದ್ಬಿಟ್ಟು ನಾನು ತಗೊಂಡೋಗಿ ಆ ಸೆಲ್ಲಲ್ಲಿ ಹಾಕ್ತಾರೆ. ಎಲ್ಲ ರೌಡಿಗಳ ಜೊತೆನಾ? ಸೆಲ್ಲಲ್ಲಿ ಹಾಕ್ತಾರೆ. ಒಬ್ಬ ರೌಡಿ ಹೇಳ್ತಾನೆ, ಏಯ್ ನೀನು ಕನ್ನಡ ಅಂತಿದ್ಯಲ್ಲೋ, ಬಾರ ಅಲ್ಲಿ ಬಾತ್ರೂಮ್ ತೊಳೆಯೋ, ಅಲ್ಲಿ ಹುಡ್ಕೋ ನೀನು ಕನ್ನಡವನ್ನು, ಹುಡ್ಕೋ ಅಲ್ಲಿ ಕನ್ನಡವನ್ನು. ಇನ್ನೊಬ್ಬ ಹೇಳ್ತಾನೆ, ಬಾರೋ ನನಗೆ ಎಣ್ಣೆ ಹಾಕಿ ಮಾಲೀಶ್ ಮಾಡು. ನಾನು 2 ದಿವಸ ನನಗೆ ಊಟ ಕೊಡಲಿಲ್ಲ ಜೈಲೊಳಗಡೆ. ಸೆಲ್ಲಲ್ಲಿ ಆ ಬಾಗಿಲಲ್ಲಿ ಆಗ್ತಾನೆ ಹೊಸ ಜೈಲು, ಪರಪ್ನಗರ ಜೈಲು. ಸಿಕ್ಕಾಪಟ್ಟೆ ಚಳಿ, ಇದು ಕಲ್ಲು ಬೇರೆ ಹಾಕಿದ್ರು, ಸಿಕ್ಕಾಪಟ್ಟೆ ಚಳಿ. ಎದ್ದೆ 2 ದಿವಸ ನಂತರ ಅಲ್ಲಿ ಜೈಲರು ಅಬ್ಬಾಯಿ ಅಂತ ಭಾರಿ ದೊಡ್ಡ ಕನ್ನಡ ಅಭಿಮಾನಿ. 2 ದಿವಸ ರಾಜ್ಯದಲ್ಲಿದ್ದರು. 3ನೇ ದಿವಸ ಅವ್ರು ಬರ್ತಾರೆ ಜೈಲಿಗೆ. ಆವಾಗ ಪತ್ರಿಕೆಯಲ್ಲಿ ದೊಡ್ಡ ಸುದ್ದಿ ಆಗಿರುತ್ತೆ, ನಾರಾಯಣಗೌಡರು ತಗೊಂಡೋಗಿ
ಕಾವೇರಿ ಹೋರಾಟದಲ್ಲಿ 1 ತಿಂಗಳು ಜೈಲಾಯಿತು, ಇನ್ನೂ ಬಂದಿಲ್ಲ ಅಂತ. ಆಗ ಅವರು ಬಂದಾಗ ನಾನು ನೋಡೋಕ್ಕೆ ಅಂತ ಬರ್ತಾರೆ ಅಲ್ಲಿಗೆ ಜೈಲಿಗೆ. ಆಗ ಯಾರು ನಿಮ್ಮನ್ನು ತಂದು ಈ ಸೆಲ್ಲಿಗೆ ಹಾಕಿದರೆ ಯಾವನ್ರಿ ಅವನು ಹಾಕ್ತಾನೆ? ಗೌಡ್ರೆ ನೀವು ಇಲ್ಲಿರಬಾರ್ದಪ್ಪ, ಯಾರಪ್ಪ ಇಲ್ಲಿ ಹಾಕಿದ್ದು, ಬಾ ನನ್ನ ಜೊತೆಯಲ್ಲಿ ಅಂಥೇಳಿ ಕರ್ಕೊಂಬಂದು ಆಗ ಜೈಲಲ್ಲಿ ಒಂದು ಹಾಸ್ಪಿಟ್ಲಲ್ಲಿ ವಾರ್ಡಲ್ಲಿ ನನ್ನ ಇಡ್ತಾರೆ. 1 ತಿಂಗಳು ನಂತರ ನಾನು ಆಚೆಗೆ 1 ತಿಂಗಳು 13 ದಿವಸ 12 ದಿವಸಕ್ಕೆ ಆಚೆಗೆ ಬರ್ತೀನಿ. ಆ ಬರೋಕ್ಕೂ ಕಾರಣ ಅಂದರೆ ಅವತ್ತು ಬಾಲಗಂಗಾಧರನಾಥ ಸ್ವಾಮೀಜಿ ಸ್ವಾಮೀಜಿಯವರು ನನ್ನ ಕುಟುಂಬ ಹೋಗಿ ಅವ್ರನ್ನ ಭೇಟಿಯಾದಾಗ ಅವ್ರಿಗೆ ಗೊತ್ತಿರೋದಿಲ್ಲ. ಆಗ ಭೇಟಿಯಾದಾಗ ಗೊತ್ತಾಗುತ್ತೆ. ಆಗ ಡಿ ಬಿ ಚಂದ್ರೇಗೌಡರು ಕಾನೂನು ಸಚಿವರು. ಡಿ ಬಿ ಚಂದ್ರೇಗೌಡ್ರಿಗೆ ಫೋನ್ ಮಾಡಿ ತಕ್ಷಣ ನೀನು ಮಠಕ್ಕೆ ಬಾ ಅಂತ ಕರೆಸ್ಕೋತಾರೆ. ಮಠದಲ್ಲಿ ಅವರಿಗೆ ಸರಿಯಾಗಿ ಕ್ಲಾಸ್ ತಗೋತಾರೆ. ಯಾವನಿಗೂ ದಮ್ಮಿಲ್ಲ, ನಿಮಗಿರುವಂಥ ಸಚಿವರು ಶಾಸಕರುಗಳಿಗೆ ಯಾವನಿಗೂ ದಮ್ಮಿಲ್ಲ, ಕಾವೇರಿ ನಂದು ಅಂತ ಹೇಳಿಕೊಳ್ಳುವಂಥ ಧೈರ್ಯ ಇಲ್ಲ. ಅವನಷ್ಟು ಹೋರಾಟ ಮಾಡ್ದಂತ ತೊಗೊಂಡೋಗಿ ಅವನ ಮನೆಯಲ್ಲಿ ಮಗು ಹುಟ್ಟಿದೆ, ಜೈಲಲ್ಲಿ ಇಟ್ಟಿದ್ದಾರೆ. ನಾಚಿಕೆ ಆಗೋಲ್ಲ ನಿಮ್ಮ ಸರ್ಕಾರಕ್ಕೆ? ನಾಳೆ ಅವನು ಬಿಡುಗಡೆ ಆಗಲಿಲ್ಲ ಅಂದರೆ ನಾನು ಬೀದಿಗೆ ಬರ್ತೀನಿ ಅಂತ. ಆಗ ಮಾರನೇ ದಿವಸ ಬಿಡುಗಡೆ ಮಾಡ್ತಾರೆ ಜೈಲಿಂದ. ಇವರಿಗೆ ಯಾವುದಾದ್ರೂ ಅಧಿಕಾರ ಅನ್ನೋದೇ ಮುಖ್ಯವಾಯಿತು ಹೊರತು ನನ್ನ ಭಾಷೆ, ನನ್ನ ನೆಲ, ನನ್ನ ಜಲ ಅಂಥೇಳಿ ಇವತ್ತುವರೆಗೂ ಯಾರಿಗೂ ಅನಿಸೋದಿಲ್ಲ. ಇಚ್ಚಿತಿಗೆ ಮೊನ್ನೆ ಡಿಸೆಂಬರ್ 27 ನಾಮಫಲಕ ಕನ್ನಡದಲ್ಲಿ ಹಾಕಿ ಎಂದಿದ್ದಕ್ಕೆ 40-50 ವರ್ಷಕ್ಕೆ ಅದನ್ನು ಹೋರಾಟ ಮಾಡಿದ್ದೀವಿ. ಕನ್ನಡ ನಾಮಫಲಕ ಹಾಕ್ರಿ. ಕರ್ನಾಟಕದಲ್ಲಿ ಒಂದು ಕನ್ನಡ ನಾಮಫಲಕ ಹಾಕೋಕ್ಕೆ ಒಂದು ಕಾಯ್ದೆ ಮಾಡೋಕ್ಕೆ ನಿಮ್ಮ ಕೈಲಿ ಆಗಲ್ಲ ಅನ್ನೋದಾದರೆ ಹಾಗೆ ಮಾಡಲಿಲ್ಲ. ಡಿಸೆಂಬರ್ 27ನೇ ತಾರೀಕು ನಾನು ಹೇಳಿದೆ, ಕನ್ನಡ ಇಲ್ಲದೆ ಎಲ್ಲ ನಾಮಫಲಕ ಹೊಡೆದಾಕಿರೋ ಅದು ಏನಾಗುತ್ತೆ ಅಂತ. ಹೊಡೆದಾಕಿರು. ಮತ್ತು ನಾನು ಬಂಧಿಸಿರು, 16 ದಿವಸ ಜೈಲಿಗೆ ಕಳಿಸಿರು. ನನ್ನ ಮೇಲೆ 16 ಕೇಸ್ ಹಾಕಿರು. ಹೀಗೆ ನಾನು ಕೃಷ್ಣವ್ರು ಕೇಳುತ್ತಾ ಇದ್ದೆ. ನನಗೆ 2004ರಲ್ಲಿ ನನಗೆ ಬೆಂಗಳೂರು ಜೈಲು 2-3 ಬಾರಿ ಕಳಿಸಿರಿ, ಬಳ್ಳಾರಿ ಜೈಲಿಗೆ ಕಳಿಸಿರಿ, ಬೆಳಗಾಂ ಜೈಲಿಗೆ ಕಳಿಸಿರಿ. ಕೃಷ್ಣ ಅವರೇ, ನಿಮಗಿನ್ನೂ ದಾಹ ತೀರಿಲ್ಲ ಅನ್ನೋದಾದರೆ ನನಗೊಮ್ಮೆ ಅಂಡಮಾನ್ ಜೈಲಿಗೂ ಕಳಿಸ್ಬಿಡಿ ಅಂತ ಕೇಳ್ತಾ ಇದ್ದೆ. ಈ ಥರ ಎಲ್ಲ ಥರ ಜೈಲ್ ಅಂತಂದಾಗ ಎಲ್ಲರೂ ಅಳ್ಳಾಡ್ತೀವಿ. ಒಂದು ಚಿಕ್ಕ ಉಪಪ್ರಶ್ನೆ, ಜೈಲಿನ ಅನುಭವ ನಿಮಗೆ ಕಲಿಸಿದ ಪಾಠಗಳೇನು, ಅಥವಾ ಕೆಲವು ಸತಿ ಕೆಲವು ಜಾಗಗಳು ನಿಮಗೆ ಏನೇನೋ ಆಲೋಚನೆಗಳನ್ನು ಬರೆಸತ್ತೆ, ಹೇಗಿದ್ರಿ ಸರ್? ನೋಡಿ, ಜೈಲೊಳಗಡೆ ನನ್ನ ಜೊತೆಲಿ ಅವತ್ತು ಬಂದಂಥವ್ರು ಬಹುತೇಕರು 2-3 ಸಲ ನನ್ನ ಜೊತೆಯಲ್ಲಿ ನಾನು ಒಬ್ಬನೇ ಏಕಾಂಗಿ. ಒಂದಷ್ಟು ಜನ ಜೈಲು ಒಂದಷ್ಟೇ ದೂರ ಹೋಗ್ಬಿಡೋರು ಬಿಟ್ಟು, ವಿಧಿ ಇಲ್ಲ ನಾನು ಒಬ್ಬನ್ನ ಅರೆಸ್ಟ್ ಮಾಡೋರು. ಯಾಕೆ ಇವನು ನಾವು ಹೇಳ್ದಂಗೆ ಕೇಳಲ್ವಲ್ಲ, ಇವನಿಗೆ ಯಾರಿಗೂ ಇಲ್ಲದ ಇವನಿಗೆ ಕನ್ನಡ ಪ್ರೇಮನ, ಕಾವೇರಿ ವಿಚಾರನ ಅಂಥೇಳಿ ಪದೇ ತೊಗೊಂಡೋಗಿ ಹಾಕ್ದಾಗೆಲ್ಲ ಎಷ್ಟೋ ಜನ ನಾನು ದೂರ ಆಗೋರು. ಜೈಲು ಒಳಗಡೆ ನನಗೆ ಏನೆಲ್ಲ ನನ್ನ ದಮನ ಮಾಡಲಿಕ್ಕೆ ಏನೆಲ್ಲ ಪ್ರಯತ್ನ ಪಡೋರು. ಊಟ ಕೊಡ್ತಿರ್ಲಿಲ್ಲ, ಸರಿಯಾಗಿ ನಡೆಸ್ಕೊತಿರ್ಲಿಲ್ಲ. ಅಲ್ಲಿ ತಗೊಂಡೋಗಿ ರೌಡಿಗಳ ಮಧ್ಯದ ಸೆಲ್ಲಲ್ಲಿ ಹಾಕೋದು. ಮಾನಸಿಕವಾಗಿ ಕುಗ್ತಾ ಇರಲಿಲ್ಲ ನೀವು? ಒಂದು ಗಳಿಕೆ ನನಗೆ ಅನಿಸೋದು, ಬೇಕಾಗಿತ್ತಾ ಇದು ನನಗೆ ಅಂತ ಅನಿಸೋದು. ಮತ್ತು ಮರುಗಳಿಗೆ ಬಿಡಬಾರ್ದು, ಅದು ಏನಾಗುತ್ತೋ ಆಗಿಬಿಡಲಿ. ನಾನು ಯಾವತ್ತೂ ಜೀವದ ಹಂಗೆ ತೊರೆದು ನಿಂತಿದ್ದೀನಿ, ಕನ್ನಡಿಗ, ಕರ್ನಾಟಕ ಅಂತ. ಆಗಲಿ ಬಿಡು, ಅದೇನಾಗುತ್ತೆ ಆಗಿಬಿಡಲಿ ಅಂತ ಹೇಳಿ ಆ ಮರುಕ್ಷಣಕ್ಕೆ ಮತ್ತೆ ನನಗೆ ನಾನೇ ಪ್ರಚೋದನೆಗೆ ಒಳಗಾಗ್ತಿದ್ದೆ, ನನಗೆ ನಾನೇ ಧೈರ್ಯ ತಗೋತಿದ್ದೆ. ಇಲ್ಲ ಮತ್ತು ಇನ್ಯಾರು ಕರ್ನಾಟಕ, ಕನ್ನಡಿಗ ಅನ್ನೋರು ಮತ್ತಿನ್ಯಾರು ಬಿಡಬಾರ್ದು ಅಂತ ಹೇಳಿ ಎಷ್ಟೋ ಸಂದರ್ಭದಲ್ಲಿ ಬಳ್ಳಾರಿ ಜೈಲಿಗೆ ಕಳಿಸಿರು. ಸೇಮು ಇಲ್ಲಿಂದ ಬೇರೆ ಬೇರೆ ಜೈಲುಗಳಲ್ಲಿ ವಾತಾವರಣ ಹೇಗೆ ಬೇರೆ ಥರ? ಭಾರಿ ಎಲ್ಲ ಕಡೆನೂ ಅದೇ ಕೆಟ್ಟ ವಾತಾವರಣ. ಕೆಟ್ಟ ವಾತಾವರಣ ಅಂದರೆ ಅಲ್ಲಿ ಒಂದು ಜೈಲು ಸೆಲ್ಲೊಳಗಡೆ ಹಾಕ್ಬಿಟ್ರೆ ಈಗ ನಾನು ನೋಡಿ ಡಿಸೆಂಬರ್ 27 ನಾಮಫಲಕಕ್ಕೆ ಹೋರಾಟಕ್ಕೆ ಹೋದ್ನಲ್ಲ, ನಾನು ತೊಗೊಂಡಾಗ ಒಬ್ಬನೇ ಒಂದು ಸೆಲ್ಲಲ್ಲಿ ಹಾಕಿರು. ಸೆಲ್ಲಲ್ಲಿ ಹಾಕಿ ಒಂದು ಬಾಟ್ಲು ನೀರು ಇಡಲಿಲ್ಲ ಆ ಸೆಲ್ಲಲ್ಲಿ. ಲಾಸ್ಟ್ ಸೆಲ್ಲಲ್ಲಿ ಲಾಕ್ ಮಾಡ್ಕೊಂಡು ಹೋದರು. 2 ದಿವಸ ನನ್ನ ಕಡೆ ತಿರುಗಿಯೂ ನೋಡಲಿಲ್ಲ. ನನಗೆ ಆಗ
ಸ್ವಲ್ಪ ಕಿಡ್ನಿದು ಸಮಸ್ಯೆ ಆಗಿತ್ತು. ನಾನು ಮಣಿಪಾಲ ಟ್ರೀಟ್ಮೆಂಟಲ್ಲಿದ್ದೆ. ಅಲ್ಲಿಂದ ಬಂದಾಗ ನಾನು ಜೈಲಿಗೆ ಹೋಗಿದ್ದು. ಇತ್ತೀಚಿಂದು ಹೋದ ಡಿಸೆಂಬರ್ 27. ಆ ಟೈಮಲ್ಲಿ ನನಗೆ ಮೆಡಿಷನ್ ಕೊಡಲಿಲ್ಲ, 2 ದಿವಸ ಊಟ ಕೊಡಲಿಲ್ಲ. 2ನೇ ದಿನ ರಾತ್ರಿ ತುಂಬ ಸುಸ್ತಾಗ್ತೀನಿ, ಸಿಕ್ಕಾಬಟ್ಟೆ ಬೆವರುತ್ತೀನಿ, ಕುಡಿಯೋ ನೀರು ಹುಡುಕ್ತೀನಿ, ನೀರಿಲ್ಲ, ನೀವು ಕೇಳ್ತಾ ಇರ್ಲಿಲ್ವಾ? ಯಾರೂ ಬರೋರಿಲ್ಲ, ಕೂಗಿದ್ರು ಯಾರು? ಲಾಕ್ ಮಾಡಿದ್ದಾರೆ. ಕಿರ್ತೀನಿ, ಕೂಗ್ತೀನಿ, ಯಾರೂ ಇಲ್ಲ. ಯಾರೋ ಎದುರುಗಡೆ ಒಬ್ಬ ಉತ್ತರ ಕರ್ನಾಟಕದ ಕೈದಿ ಜೋರಾಗಿ ಕೂಗ್ತಾನೆ, ಗೌಡ್ರೇ ಮಲಗಬೇಡ್ರಿ ಅಪ್ಪ, ಮಲಗಬೇಡ್ರಿ, ಸಂಚು ನಡೀತೈತ್ರಿ, ಸಂಚು ನಡೀತೈತೆ. ಏನು ಸಂಚು ನಡೀತಾ ಇದೆ ಇಲ್ಲಿ? ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ? ಸೆಲ್ಲಲ್ಲಿದ್ದೆ. 4 ಗಂಟೆ ಬೆಳಗಿನ ಜಾವ ನೋಡ್ತೀನಿ, ಎಂಥದ್ದು ಆಗ್ತಾ ಇಲ್ಲ ತಡ್ಕೊಳ್ಳೋಕ್ಕೆ. ಕೊನೆಗೆ ಆಗ ತೊಟ್ಟಿಗೆ ಸ್ನಾನಕ್ಕೆ ಅಂತ ನೀರು ಬಿಡ್ತಾರೆ. ಅಯ್ಯಯ್ಯೋ. ನೀರು ಬಂತು, ಹೋಗಿ ಒಂದು 2-3 ಬಾಕ್ಸಲ್ಲಿ ನೀರು ಕುಡಿದೆ, ಆ ತೊಟ್ಟಿ ನೀರು. ಆ ಬೀಚಿಂಗ್ ಪೌಡ್ರ್ ಹಾಕಿದ್ರು ಏನೋ, ಹೊಟ್ಟೆ 2 ದಿನ ಊಟ ಬೇರೆ ಇಲ್ಲ, ಸಿಕ್ಕಾಬಡೆ ಮಳಿಸ್ತಾ ಇದೆ. ಬೆಳಗ್ಗೆ 7 ಗಂಟೆವರೆಗೂ ಕಾಲ ಕಳೆದೆ. ಪಾಪ ಯಾರೋ ಅಲ್ಲಿ ಉತ್ತರ ಕರ್ನಾಟಕದವರು ಯಾದಗಿರಿ ಹುಡುಗರು ಜೈಲಲ್ಲಿದ್ದವರು ನನಗೆ ತಂದು ಸೆಲ್ಲಲ್ಲಿ 2 ಆಪಲ್ ಕೊಟ್ಟರು. ಆಪಲ್ ತಿಂದೆ. ಮತ್ತೆ ಆಚೆಗೆ ಕೋರ್ಟಿಗೆ ಕರ್ಕೊಂಬಂದರು, ಬೇಲಾಯಿತು. ಮತ್ತೆ ಬೇಲಾದ ಮರುಕ್ಷಣ ಇನ್ನೊಂದು ಪೊಲೀಸ್ ಸ್ಟೇಷನಿಂದ 9 ಕೇಸ್ ತೊಗೊಂಡು ಬಂದರು. ಮತ್ತೆ ಜೈಲಿಗೆ ಬರಬೇಕು. ನಾನು 16 ದಿವಸ ಜೈಲು ಮುಗಿಸಿದ್ದೀನಿ, ಮತ್ತೆ ಜೈಲಿಗೆ ಬರಬೇಕು. ಆಗ ನನ್ನ ಜೊತೆಲಿ ನಿಂತ್ಕೊಂಡವರು ಲಾಯರ್ಗಳು, ವಕೀಲರು, ಬೆಂಗಳೂರಿನ ವಕೀಲರು ಬಿಡಲಿಲ್ಲ. ದೊಡ್ಡ ಗಲಾಟೆ ಮಾಡಿದ್ರು, 100 ಜನ ವಕೀಲರು ಗಲಾಟೆ ಮಾಡಿದ್ರು. ಆಗ ವಕೀಲರು ಭವನಕ್ಕೆ ಕರ್ಕೊಂಡು ಹೋಗಿ 2 ದಿನದ ನಂತರ 2 ಬಿಸ್ಕೆಟು 1 ಕಾಫಿ ನನಗೆ ಕೊಟ್ಟಂಥದ್ದು. ಅಲ್ಲಿಂದ ಅವರು ಸೆಲ್ಲರಲ್ಲಿ ಕರ್ಕೊಂಡು ಹೋಗಿ ಅವ್ರ ಕಾರುಗಳಲ್ಲಿ ನನ್ನ ಮಧ್ಯದಲ್ಲಿ ಕೂರಿಸ್ಕೊಂಡು ಸುತ್ತ ಅವ್ರು ಕೂತ್ಕೊಂಡು ತಗೊಂಬಂದು ನೆಲಮಂಗಲದ ಹತ್ರ ಒಂದು ಯಾವುದೋ ತೋಟದ ಮನೆಗೆ ನನ್ನ ಬಿಟ್ಟರು. ಡಿಸೆಂಬರ್ 27 ಮನೆ ಬಿಟ್ಟೆ, ಜನವರಿ 27ಕ್ಕೆ ನಾನು ಮನೆಗೆ ಹೋಗಿದ್ದು. 1 ತಿಂಗಳು ಹೋಗೋಕ್ಕೆ ಆಗಲಿಲ್ಲ. ಈ ಕೇಸ್ಗಳೆಲ್ಲ ಬೇಲ್ ಮಾಡಿಸ್ಕೊಂಡು ಎಲ್ಲೋ ತಲೆ ಮರೆಸ್ಕೊಂಡು ಇದ್ದು ಬೇಲ್ ತಗೊಳ್ಳುವಂಥ ಪರಿಸ್ಥಿತಿ ಬಂತು. ಯಾಕೆ ತಲೆ ಮರೆಸ್ಕೊಂಡಿರ್ಬೇಕಾಯ್ತು? ಇಲ್ಲಾಂದ್ರೆ ಅರೆಸ್ಟ್ ಮಾಡಿ ಮತ್ತೆ ಜೈಲಿಗೆ ಕಳಿಸ್ತಾರೆ. ಕೇಸ್ಗಳಿದ್ವಲ್ಲ, ಮತ್ತೊಂದಿಷ್ಟು ಕೇಸ್ ಹಾಕಿದ್ರಲ್ಲ, ಅದಕ್ಕೋಸ್ಕರ. ಹೀಗೆ ಅವತ್ತಿಂದ ಇವತ್ತುವರೆಗೂ ಯಾರು ಕನ್ನಡಕ್ಕಾಗಿ ನಾನು ಸವಾಲು ಹಾಕ್ತೀನಿ. ಈ ರಾಜಕಾರಣಿಗಳಿಗೆ ಅಲ್ಲಿ ವಿಧಾನಸೌಧದಲ್ಲಿ ಶಾಸನ ಸಭೆಯಲ್ಲಿ ಕೂತಿದ್ದಾರಲ್ಲ, ಅವ್ರಿಗೆ ನೇರವಾಗಿ ಸವಾಲು ಹಾಕಿದ್ದೀನಿ. ನಿಮ್ಮಲ್ಲಿ ಯಾವನಾದರೂ ಇವತ್ತು ಕೋಟಿ ಘೋಷಣೆ ಮಾಡ್ಕೋತಾರೆ. ಒಂದೊಂದು ಚುನಾವಣೆ ಬಂದಾಗ 600 ಕೋಟಿ ಇದ್ದವನು 1000 ಕೋಟಿ ಘೋಷಣೆ ಮಾಡ್ಕೋತಾನೆ, 200 ಕೋಟಿ ಇದ್ದನು 400 ಕೋಟಿ ಘೋಷಣೆ ಮಾಡ್ಕೋತಾನೆ. ಕರ್ನಾಟಕದ ಸಂಪತ್ತನ್ನು ಲೂಟಿ ಮಾಡಿಕೊಂಡು ಯಾವನಾರ 224 ಜನ ಶಾಸಕರಲ್ಲಿ ಒಬ್ಬ, ನಾನು ಕಾವೇರಿಗಾಗಿ ಜೈಲಿಗೆ ಹೋಗಿದ್ದೀನಿ, ಕನ್ನಡಕ್ಕಾಗಿ ಜೈಲಿಗೆ ಹೋಗಿದ್ದೀನಿ, ಕನ್ನಡಿಗರಿಗೋಸ್ಕರ ಜೈಲಿಗೆ ಹೋಗಿದ್ದೀನಿ, ಇಲ್ಲ ಗಡಿ ರಕ್ಷಣೆಗಾಗಿ ಜೈಲಿಗೆ ಹೋಗಿದ್ದೀನಿ, ಒಬ್ಬ ಹೇಳಲಿ, ಗಂಡಸು ಬಂದು ನನ್ನ ಹತ್ರ ಒಬ್ಬ ನಿಂತ್ಕೊಂಡು ಹೇಳಲಿ. ಇವತ್ತರೆಗೂ ಒಬ್ಬ ಆ ವಿಚಾರಕ್ಕೆ ಜೈಲಿಗೆ ಹೋದವನಿಲ್ಲ.